ಸೊ ನಿಮ್ಮ ಹತ್ರ ಯಾವುದೇ ವೆಹಿಕಲ್ ಇದ್ರೂ ಬಂದು ತಗೊಂಡು ಎಕ್ಸ್ಚೇಂಜ್ ಮಾಡ್ಕೋಬಹುದು. ಮಿನಿಮಮ್ 1,50,000 ಡೌನ್ ಪೇಮೆಂಟ್ ಅಲ್ಲ. ಆಮೇಲೆ ಸಿವಿಲ್ ಇಲ್ಲ ಅಂದವ್ರಿಗೂ ಲೋನ್ ಮಾಡ್ಕೊಡ್ತೀವಿ. ಓಕೆ, ಅವ್ರಿಗೆ ಒಂದು 30% ಆಗುತ್ತೆ. ಓಕೆ, 30% ಸಿವಿಲ್ ಇಲ್ಲ ಅಂದವ್ರಿಗೆ. ಓಕೆ, ಇರೋರಿಗೆ 70% 80% ಆಗುತ್ತೆ. ಇದು ಬಂದು ನಿಮ್ಗೆ 6,000 ಓಡಿದೆ ಗಾಡಿ. ಓಕೆ, ಇದು 8 ಲಕ್ಷ ಕೋಟ್ ಮಾಡ್ತಾ ಇದೀವಿ. ನೆಗೆಷಿಯಬಲ್ ಆಗುತ್ತೆ, ಇನ್ನೂ ಸ್ವಲ್ಪ ನೆಗೆಷಿಯಬಲ್ ಆಗುತ್ತೆ. ಬರೀ 6,000 ಓಡಿದೆ ವೆಹಿಕಲ್. ಓಕೆ, ಬರೀ 6,000 ಕಿಲೋಮೀಟರ್ ರನ್ ಆಗಿರುವಂತ ವೆಹಿಕಲ್ ಸರ್. ಇದು ಶೋರೂಮ್ ಗಾಡಿ ಎಷ್ಟಾಗುತ್ತೆ ಸರ್ ಪ್ರೈಸು? ಶೋರೂಮ್ ಗಾಡಿ 8.5 ಲಕ್ಷ ಇದೆ ಸರ್. ಸರ್ ನೋಡ್ತಾ ಇರ್ಬೋದು ನಿಮಗೆ ಬರೀ 6,000 ಕಿಲೋಮೀಟರ್ ರನ್ ಆಗಿರೋದು. ಎಲ್ಲ ಪ್ರೀಮಿಯಂ ಆಗಿದೆ, ಬ್ರ್ಯಾಂಡ್ ನ್ಯೂ ಇದೆಲ್ಲ. ಸರ್ ಈ ವೆಹಿಕಲ್ ಬಂದು 23 ಮಾಡಲಿದ್ದು. ಓಕೆ, ಇದು ನಿಮಗೆ 7,20,000 ಕೋಟ್ ಮಾಡಿದ್ರೆ 6,90 ಕೊಡ್ತೀನಿ. 6,90 ಕೊಡ್ತೀನಿ. ಅಂಡ್ ಹೇಳ್ತಾರೆ ಲೋ ಬಜೆಟ್ ಅಲ್ಲಿ ಹುಡುಕೋರಿಗೆ ರಿಡ್ಜ್ ಗಾಡಿ ರೆಡಿ ಆಗಿದೆ ಸರ್. ರಿಡ್ಜ್ ಬಂದು 16 ಮಾಡಲು 1,90 ಕೊಡಿ ಸಾಕು. ಡೀಸೆಲ್ ಗಾಡಿ. ಹೌದು. ಅಂಡ್ ಅದೇ ತರ ಇನ್ನೂ ಒಂದು ಇಟಿಎಸ್ ಗಾಡಿ ರೆಡಿ ಆಗಿದೆ ಸರ್. ಇದು 2019 ಮಾಡಲು ಡೀಸೆಲ್. ಇದು ಬಂದು 6,10 ಕೊಡಿ. ಡೀಸೆಲ್ ವೆಹಿಕಲ್. ಹೌದು. ಅಂಡ್ ಇದು ಆಪಲ್ ಕಟ್ ಓನ್ಲಿ ಪ್ಯೂರ್ ಪೆಟ್ರೋಲ್ ವೆಹಿಕಲ್ ಸರ್. ಇದು 23 ಮಾಡಲು VXI ಪೆಟ್ರೋಲ್. ಇದು 6,90 ಕೊಡಿ. 6,90. ಹೌದು. ಅಂಡ್ ಅದೇ ತರ ಇನ್ನೊಂದು ಡೀಸೆಲ್ ವೆಹಿಕಲ್. ಡೀಸೆಲ್ ವೈಸ್ 20 ಮಾಡಲದು 6 ಲಕ್ಷ ಕೊಡಿ. ಬರೀ 6 ಲಕ್ಷ. ಅಂಡ್ CNG ಪ್ಲಸ್ ಪೆಟ್ರೋಲ್ ವೆಹಿಕಲ್. ಇದು ಬಂದು ನೀವು 7 ಲಕ್ಷ ಕೊಡಿ. 23 CNG ಪೆಟ್ರೋಲ್. ಸೊ ಸಿಂಗಲ್ ಓನರ್ ಅಲ್ಲ ಸರ್? ಸಿಂಗಲ್ ಓನರ್, ಎಲ್ಲ ಗಾಡಿ ಸಿಂಗಲ್ ಓನರ್. ಇದು ಬಂದ್ಬಿಟ್ಟು ಫುಲ್ ಟಾಪ್ ಎಂಡ್ ಗಾಡಿ ZXi. ಇದು ZXi ಪ್ಲಸ್. ಇದು 8.5 ಕೊಡಿ ಸರ್. 8.5 CNG ಪೆಟ್ರೋಲ್ ಸಿಂಗಲ್ ಓನರ್. ಇದು CNG ಪೆಟ್ರೋಲ್. ಇದು VXI 7.5 ಕೊಡಿ ಸರ್. 7.5ಗೆ. ಅಂಡ್ ಅದೇ ತರ ಇನ್ನೂ ಒಂದು ವೆಹಿಕಲ್ ಹೇಳಿ ಸರ್. ಇದು ನೋಡಿ CNG ಪೆಟ್ರೋಲ್ 22 ಇದೆ. VXI 6,60,000 ಕೊಡಿ. ಇದು 23 ಮಾಡಲು. ಈ ತರ ಬಂದು ನಮ್ಮ ಹತ್ರ ಒಂದು 6 ಗಾಡಿ ಸಿಗುತ್ತೆ. ಓಕೆ, ಇದು 23 ಸಿಂಗಲ್ ಓನರ್. 9,30,000 ಕೊಡ್ತೀನಿ. ಬರೀ 9,30,000 ಅಷ್ಟೇ. ಹೌದು. ಟೊಯೋಟಾ ಇನೋವಾ ಕ್ರಿಸ್ಟಾ ಹುಡ್ಕೋರಿಗೆ 1 ಗಾಡಿ ರೆಡಿ ಆಗಿದೆ ಸೇಲ್ಗೆ. 2.4 G ವರ್ಷನ್ ಸರ್. 2 ಕೂಡ G ವರ್ಷನ್. 2 G ವರ್ಷನ್. ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಿದೀವಿ. ಓಕೆ, 16 ಲಕ್ಷ ಕೋಟ್ ಮಾಡ್ತಾ ಇದೀನಿ. 16 ಲಕ್ಷ ಕೊಡ್ತೀನಿ. ಸೊ ಹಾಯ್ ನಮಸ್ತೆ. ನಾವು ಬಂದ್ಬಿಟ್ಟು ಮಲೈ ಮಹದೇಶ್ವರ ಕಾರ್ಸ್ ಹತ್ರ ಇದೀವಿ. ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಸ್ಟಾಕ್ ಎಲ್ಲ ಕಂಪ್ಲೀಟ್ ಆಗಿ. ಸೊ ಹಬ್ಬಕ್ಕೆಲ್ಲ ಕ್ಲೋಸ್ ಆಗಿದೆ. ಅಂಡ್ ಅದೇ ತರ ಹೊಸ ಸ್ಟಾಕ್ ಕೂಡ ಬಂದಿದೆ ನಿಮಗೆ. ಬ್ರ್ಯಾಂಡ್ ನ್ಯೂ ವೆಹಿಕಲ್. ಇದು ಬಂದ್ಬಿಟ್ಟು 25 ಮಾಡಲು ಸರ್. ಇದು ಡೀಟೇಲ್ಸ್ ಹೇಳಿ ಸರ್. ಇದು ಬಂದು ನಿಮ್ಗೆ 6,000 ಓಡಿದೆ ಗಾಡಿ. ಓಕೆ, ಇದು 8 ಲಕ್ಷ ಕೋಟ್ ಮಾಡ್ತಾ ಇದೀವಿ. ನೆಗೆಷಿಯಬಲ್ ಆಗುತ್ತೆ, ಇನ್ನೂ ಸ್ವಲ್ಪ ನೆಗೆಷಿಯಬಲ್ ಆಗುತ್ತೆ. ಬರೀ 6,000 ಓಡಿದೆ ವೆಹಿಕಲ್. ಓಕೆ, ಬರೀ 6,000 ಕಿಲೋಮೀಟರ್ ರನ್ ಆಗಿರುವಂತ ವೆಹಿಕಲ್ ಸರ್. ಇದು ಶೋರೂಮ್ ಗಾಡಿ ಎಷ್ಟಾಗುತ್ತೆ ಸರ್ ಪ್ರೈಸು? ಶೋರೂಮ್ ಗಾಡಿ 8.5 ಲಕ್ಷ ಇದೆ ಸರ್. ಸರ್ ನೋಡ್ತಾ ಇರ್ಬೋದು ನಿಮಗೆ ಬರೀ 6,000 ಕಿಲೋಮೀಟರ್ ರನ್ ಆಗಿರೋದು. ಎಲ್ಲ ಪ್ರೀಮಿಯಂ ಆಗಿದೆ, ಬ್ರ್ಯಾಂಡ್ ನ್ಯೂ ಇದೆಲ್ಲ ಕಂಪ್ಲೀಟ್ ಆಗಿ ಹೊಸ ವೇರಿಯಂಟ್ ಇದು. ಸೊ ಇದರಲ್ಲೂ ಕೂಡ ನೋಡ್ತಾ ಇರ್ಬೋದು ನಿಮಗೆ ಕ್ಲೀನ್ ಆಗಿದೆ ಸರ್. ಈ ಗಾಡಿಗೆ ಡೌನ್ ಪೇಮೆಂಟ್ ಅಂತ ಬಂದ್ರೆ ಸರ್? ಸರ್ 1 ಲಕ್ಷ ಇದ್ರೆ ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. ಮಿಕ್ಕಿದೆಲ್ಲ ಆರಾಮಾಗಿ ಲೋನ್ ಆಗುತ್ತಾ? 1.5 ಇದ್ರೆ ಮಿಕ್ಕಿದ್ ಲೋನು. ಅದೇ ತರ ಇನ್ನೊಂದು ಆಪಲ್ ಕಟ್ ಗಾಡಿ ಹೇಳಿ ಸರ್. ಸರ್ ಈ ವೆಹಿಕಲ್ ಬಂದು 23 ಮಾಡಲಿದ್ದು. ಓಕೆ, ಇದು ನಿಮಗೆ 7,20,000 ಕೋಟ್ ಮಾಡಿದ್ರೆ 6,90 ಕೊಡ್ತೀನಿ. 6,90 ಕೊಡ್ತೀನಿ. ಅಂಡ್ ಅದೇ ತರ ಲೋ ಬಜೆಟ್ ಅಲ್ಲಿ ಹುಡುಕೋರಿಗೆ ರಿಡ್ಜ್ ಗಾಡಿ ರೆಡಿ ಆಗಿದೆ ಸರ್. ರಿಡ್ಜ್ ಬಂದು 16 ಮಾಡಲು 1,90 ಕೊಡಿ ಸಾಕು. ಡೀಸೆಲ್ ಗಾಡಿ. ಹೌದು. ಅಂಡ್ ಅದೇ ತರ ಇನ್ನೂ ಒಂದು ಇಟಿಎಸ್ ಗಾಡಿ ರೆಡಿ ಆಗಿದೆ ಸರ್. ಇದು 2019 ಮಾಡಲು ಡೀಸೆಲ್. ಇದು ಬಂದು 6,10 ಕೊಡಿ. ಡೀಸೆಲ್ ವೆಹಿಕಲ್. ಹೌದು. ಅಂಡ್ ಇದು ಆಪಲ್ ಕಟ್ ಓನ್ಲಿ ಪ್ಯೂರ್ ಪೆಟ್ರೋಲ್ ವೆಹಿಕಲ್. ಸರ್ ಇದು 23 ಮಾಡಲು VXI ಪೆಟ್ರೋಲ್. ಇದು 6,90 ಕೊಡಿ. 6,90. ಹೌದು. ಅಂಡ್ ಅದೇ ತರ ಇನ್ನೊಂದು ಡೀಸೆಲ್ ವೆಹಿಕಲ್. ಡೀಸೆಲ್ ವೈಸ್ 20 ಮಾಡಲದು 6 ಲಕ್ಷ ಕೊಡಿ. ಬರೀ 6 ಲಕ್ಷ. ಅಂಡ್ CNG ಪ್ಲಸ್ ಪೆಟ್ರೋಲ್ ವೆಹಿಕಲ್. ಇದು ಬಂದು ನೀವು 7 ಲಕ್ಷ ಕೊಡಿ. 23 CNG ಪೆಟ್ರೋಲ್. ಸೊ ಸಿಂಗಲ್ ಓನರ್ ಅಲ್ಲ ಸರ್? ಸಿಂಗಲ್ ಓನರ್, ಎಲ್ಲ ಗಾಡಿ ಸಿಂಗಲ್ ಓನರ್. ಇದು ಬಂದ್ಬಿಟ್ಟು ಫುಲ್ ಟಾಪ್ ಎಂಡ್ ಗಾಡಿ ZXi. ಇದು ZXi ಪ್ಲಸ್. ಇದು 8.5 ಕೊಡಿ ಸರ್. 8.5 CNG ಪೆಟ್ರೋಲ್ ಸಿಂಗಲ್ ಓನರ್. ಸರ್ ಒಂದು ಟಾಟಾ ಜಸ್ಟ್ ಗಾಡಿ ರೆಡಿ ಆಗಿದೆ. ಟಾಟಾ ಜಸ್ಟ್ ಬಂದು 19 ಮಾಡಲು 3,60,000 ಕೊಡಿ. ಬರೀ 3,60,000 ಲೋನ್ ಬಂದು 3 ಲಕ್ಷ ಲೋನ್ ಮಾಡ್ಕೊಡ್ತೀವಿ. ಡೀಸೆಲ್ 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಸೊ ನಿಮ್ಗೆ 3 ಲಕ್ಷ ಆರಾಮಾಗಿ ಲೋನ್ ಆಗುತ್ತೆ. ಡೀಸೆಲ್ ಗಾಡಿ. ಈ ವೆಹಿಕಲ್ ಬಂದು 23 CNG ಪೆಟ್ರೋಲ್. ಇದು ನಿಮ್ಗೆ 6,90 ಕೊಡ್ತೀನಿ ತಗೊಂಡೋಗಿ. ಬರೀ 6,90,000. ಹೌದು. ಅಂಡ್ ಇದು ಸರ್? ಇದು ನಿಮ್ಗೆ 6,10,000 ಕೊಡ್ತೀನಿ. GD. ಸೊ ಒಂದ್ಸಲ ಇಂಟೀರಿಯರ್ಸ್ ಕೂಡ ನೋಡ್ತಾ ಇರ್ಬೋದು. ನಿಮ್ಗೆ ಎಲ್ಲ ಗಾಡಿ ಕೂಡ ನೀಟಾಗಿರುತ್ತೆ ಇಂಟೀರಿಯರ್ಸ್. ಗಾಡಿ ಮಾತ್ರ ಸಕ್ಕದಾಗಿದೆ ನಿಮಗೆ. ಸೊ ಈ ಶೋರೂಮ್ ಅಲ್ಲಿ ಯಾವುದೇ ವೆಹಿಕಲ್ ತಗೊಂಡ್ರು ಪಕ್ಕಾ ಒಂದು ಎಕ್ಸ್ಚೇಂಜ್ ಆಫರ್ ಇದ್ದೇ ಇರುತ್ತೆ. ಅಂಡ್ ಇದು ಹೇಳಿ ಸರ್ 4707. ಇದು CNG ಪೆಟ್ರೋಲ್. ಇದು VXI 7.5 ಕೊಡಿ ಸರ್. 7.5ಗೆ. ಅಂಡ್ ಅದೇ ತರ ಇನ್ನೂ ಒಂದು ವೆಹಿಕಲ್ ಹೇಳಿ ಸರ್. ಇದು ನೋಡಿ CNG ಪೆಟ್ರೋಲ್ 22 ಇದೆ. VXI 6,60,000 ಕೊಡಿ. 6,60,000. ಅಂಡ್ ಅದೇ ತರ ಈ ಗಾಡಿ ಸರ್? ಇದು CNG ಪೆಟ್ರೋಲ್ 22 ಇದು. ಓಕೆ, 6,75,000 ಕೊಡಿ. 6,75,000. ಸರ್ ಇದು ಲೈಫ್ ಟೈಮ್ ಟ್ಯಾಕ್ಸ್ ಗೆ ಬೇಕಲ್ಲ? ಲೈಫ್ ಟೈಮ್ ಅಲ್ಲ, ಮಾಮೂಲಿ ಸರ್. ಕ್ವಾರ್ಟರ್ ಟ್ಯಾಕ್ಸ್. ಅಂಡ್ ಅದೇ ಇದು ಬಂದು ಲೈಫ್ ಟೈಮ್ ಟ್ಯಾಕ್ಸ್. ಈ ಗಾಡಿ ಲೈಫ್ ಟೈಮ್ ಟ್ಯಾಕ್ಸ್. ಇದು ಬಂದು ಲೈಫ್ ಟೈಮ್ ಟ್ಯಾಕ್ಸ್. ಇದು ಓಕೆ, ಲೈಫ್ ಟೈಮ್ ಟ್ಯಾಕ್ಸ್ ವೆಹಿಕಲ್. ಬ್ರ್ಯಾಂಡ್ ನ್ಯೂ ವೆಹಿಕಲ್. 6,000 ರನ್ ಆಗಿರುವಂತ ವೆಹಿಕಲ್. ಇನ್ನೊಂದು ಎರ್ಟಿಗಾ ಗಾಡಿ ಹೇಳಿ ಸರ್. ಸರ್ ಇದು 23 ಮಾಡಲು. ಈ ತರ ಬಂದು ನಮ್ಮ ಹತ್ರ ಒಂದು 6 ಗಾಡಿ ಸಿಗುತ್ತೆ. ಓಕೆ, ಇದು 23 ಸಿಂಗಲ್ ಓನರ್. 9,30,000 ಕೊಡ್ತೀನಿ. ಬರೀ 9,30,000 ಅಷ್ಟೇ. ಹೌದು.
ಟೊಯೋಟಾ ಇನೋವಾ ಕ್ರಿಸ್ಟಾ ಹುಡ್ಕೋರಿಗೆ ಒಂದಲ್ಲ 2 ಗಾಡಿ ರೆಡಿ ಆಗಿದೆ ಸೇಲ್ಗೆ 2.4 G ವರ್ಷನ್ ಸರ್, ಎರಡು ಕೂಡ G ವರ್ಷನ್. ಎರಡು G ವರ್ಷನ್ ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಿದೀವಿ. Okay. 16 ಲಕ್ಷ ಕೊಟ್ ಮಾಡ್ತಾ ಇದೀನಿ, 16 ಲಕ್ಷ ಕೊಡ್ತೀನಿ. ಸೊ ನಿಮ್ಗೆ ಬರೀ 16 ಲಕ್ಷಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. ಲೋನ್ ಬಂದು 13-13.5 ಲೋನು ಮಾಡಿಸ್ಕೊಡ್ತೀನಿ. ಒಂದು 2.5 ಡೌನ್ ಪೇಮೆಂಟ್ ಮಿಕ್ಕಿದ ಲೋನ್ ಆಗುತ್ತೆ. ಲೋನ್ ಮಾಡ್ಕೊಡ್ತೀನಿ. ಅಂಡ್ ಅದೇ ತರ ಇನ್ನೂ ಒಂದು CNG ಪೆಟ್ರೋಲ್ ಗಾಡಿ ರೆಡಿ ಆಗಿದೆ ಹೇಳಿ ಸರ್. ಇದು ನೋಡಿ 22 ಮಾಡಲಿ, ಇದು 9,10,000 ಕೊಡ್ತೀನಿ. ಬರೀ 9,10,000 ಅಷ್ಟೇ. ಹಾ. ಅಂಡ್ ಇದು ಸರ್, ಇದು ಲೈಫ್ ಟೈಮ್ ಟ್ಯಾಕ್ಸ್. ಇದು ಓಕೆ, ಇದು 9,30 ಕೊಡ್ತೀನಿ. 22 ಮಾಡಲು ಬರೀ 9,30,000 ಬಂದ್ರೆ ನೆಗೋಷಿಯಬಲ್ ಆಗುತ್ತೆ. ಸೊ ಲೊಕೇಶನ್ಗೆ ಬಂದ್ರೆ ಪಕ್ಕ ಅಂದ್ರೆ ನೆಗೋಷಿಯಬಲ್ ಆಗುತ್ತೆ, ಒಂದೇ ರೇಟ್ ಇಟ್ಕೊಳ್ಳಲ್ಲ, ನೆಗೋಷಿಯಬಲ್ ಆಗುತ್ತೆ ಮಾತಾಡಿದ್ರೆ. ಸೊ ಇದು ಲೊಕೇಶನ್ ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ? ನಮ್ದು ನೋಡಿ RR ನಗರ ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಓಕೆ. ಅಲ್ಲಿಂದ ಮುಂದೆ ಬಂದ್ರೆ ಮೆಟ್ ಪ್ಲೇಸ್ ಇದೆ. ಮೆಟ್ ಪ್ಲೇಸ್ ಆಪೋಸಿಟ್ ಮಾದೇಶ್ವರ ಕಾರ್ಸ್ ಅಂತ. ಸೊ ನೋಡ್ತಾ ಇರ್ಬೋದು, ಆಕ್ಚುಲಿ ಈಸಿ ಲೊಕೇಶನ್. ನಿಮಗೆ RR ನಗರ ಪೊಲೀಸ್ ಸ್ಟೇಷನ್ಗೆ ಲೊಕೇಶನ್ ಹಾಕೊಂಡ್ರೆ ಸಾಕು, ಅಲ್ಲಿಂದ ನಡ್ಕೊಂಡೇ ಬಂದ್ಬಿಡ್ಬೋದು. ಬರೀ 1/2 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅಷ್ಟೇ ನಿಮಗೆ. ಸೊ ನಿಮ್ಮ ಹತ್ರ ಯಾವುದೇ ವೆಹಿಕಲ್ ಇದ್ರೂ ಬಂದು ತಗೊಂಡು ಎಕ್ಸ್ಚೇಂಜ್ ಮಾಡ್ಕೋಬಹುದು. ಮಿನಿಮಮ್ 1,50,000 ಡೌನ್ ಪೇಮೆಂಟ್ ಅಲ್ಲ. ಆಮೇಲೆ ಸಿವಿಲ್ ಇಲ್ಲ ಅಂದವ್ರಿಗೂ ಲೋನ್ ಮಾಡ್ಕೊಡ್ತೀವಿ. ಓಕೆ, ಅವ್ರಿಗೆ ಒಂದು 30% ಆಗುತ್ತೆ. ಓಕೆ, 30% ಸಿವಿಲ್ ಇಲ್ಲ ಅಂದವ್ರಿಗೆ. ಓಕೆ, ಇರೋರಿಗೆ 70% 80% ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ನಿಮ್ಮ ಹತ್ರ ಹೆಂಗೆ ಇದ್ರೂ ಪರವಾಗಿಲ್ಲ, ನಿಮಗೆ ಆರಾಮಾಗಿ ಸಿವಿಲ್ ಇಲ್ಲ ಅಂದ್ರೂ ಕೂಡ ಲೋನ್ ಆಗುತ್ತೆ. ಆ್ಯಂಡ್ ಜಸ್ಟಿಸ್ ಕೊಳಕ್ತಿರೋ ನಂಬರ್ಗೆ ಕಾಲ್ ಮಾಡಿ ಫುಲ್ಲು ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಇಷ್ಟೇ ಎಲ್ಲ ರೆಗ್ಯುಲರ್ ಆಗಿ ಸ್ಟಾಕು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನಿಮ್ಗೆ ಯಾವ ಗಾಡಿ ಬೇಕೆಂದ್ರೂ ಅರೇಂಜ್ ಮಾಡಿ ಕೊಡ್ತಿದ್ದಾರೆ. ಜಸ್ಟಿಸ್ ಕೊಳಕ್ತಿರೋ ನಂಬರ್ಗೆ ಕಾಲ್ ಮಾಡಿ.